ನಾನೀಗ ಈ ಕಾಡು ಪ್ರದೇಶದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಉದ್ದೇಶ ಏನಂತ ಹೇಳಿದರೆ, ನಾನು ಭಾಳಷ್ಟು ಹೋರಾಟಗಳನ್ನು ಮಾಡಿಕೊಂಡು ಹೆಬ್ರಿ ಭಾಗದಲ್ಲಿ ಸಮಸ್ಯೆಗಳನ್ನು ನಿರಂತರವಾಗಿ ನಮ್ಮ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ತಿಳಿಸ್ತಾ ಇದ್ದೀನಿ. ಇವತ್ತಿನ ಈ ಹೋರಾಟದ ಒಂದು ವಿಶೇಷ ಏನಂತ ಹೇಳಿದರೆ, ಇದು ಪ್ರಮುಖವಾಗಿ ನಮ್ಮ ಹೆಬ್ರಿ ಪೊಲೀಸ್ ಠಾಣೆಗೆ ಹೋಗುವ ಒಂದು ರಸ್ತೆ. ಈ ರಸ್ತೆ ಯಾವ ಥರ ಇತ್ತು ಅಂದರೆ, ಕಾಡಿನ ಮಧ್ಯದಲ್ಲಿ ನಾನು ನಿಂತಿದ್ದೀನಿ. ಈಗ ಇಲ್ಲಿ ಸರಿಯಾದ ದಾರಿದೀಪ ಇಲ್ಲ, ಸರಿಯಾದ ರಸ್ತೆಗಳಿಲ್ಲ. ಈಗ ದೂರದ ಊರಿಂದ ಯಾರು ಒಂದು ಮಹಿಳೆಯರು, ವೃದ್ಧರು ಏನೋ ಒಂದು ಕಂಪ್ಲೇಂಟ್ ದೂರುಗಳನ್ನು ಸಲ್ಲಿಸಬೇಕಂದ್ರೆ ಹೆಬ್ರಿ ಪೇಟೆಯಿಂದ ನಮ್ಮ ಪೊಲೀಸ್ ಸ್ಟೇಷನ್ಗೆ 1.5 ಕಿಲೋಮೀಟರ್ ಆಗುತ್ತದೆ. ಸರಿಯಾದ ವಾಹನಗಳದ ವ್ಯವಸ್ಥೆ ಇಲ್ಲ. ನೋಡಿ, ಕಾಡಿನ ಮಧ್ಯದಲ್ಲಿ ನಾನು ಇದ್ದೀನಿ. ಈಗ ಇಲ್ಲಿ ಸರಿಯಾದ ವ್ಯವಸ್ಥೆಗಳದ ಬಗ್ಗೆ ನಾನು ಭಾಳಷ್ಟು ದೂರುಗಳನ್ನು ಸಲ್ಲಿಸಿದ್ದೇನೆ. ಈಗ ನಾನೀಗ ಇಲ್ಲಿ ಸ್ವಲ್ಪ ದೂರದಲ್ಲಿ ಹೋದರೆ ಹೆಬ್ರಿ ಪೊಲೀಸ್ ಠಾಣೆ ಹತ್ತಿರ ನಿಂತು ಮಾತಾಡ್ತೀನಿ ಇದೆ. ಮತ್ತು ಇಲ್ಲಿ ಸುಮಾರು 100 ಮೀಟರಲ್ಲಿ ಇನ್ನು 200 ಮೀಟರ್ ಸ್ಟೇಷನ್ ಪೊಲೀಸ್ ಠಾಣೆ ಸಿಗುತ್ತದೆ. ಇಲ್ಲಿ ಯಾವುದೇ ಥರದ ಕಂಬದಲ್ಲಿ ದಾರಿದೀಪಗಳಿಲ್ಲ. ಇಲ್ಲಿ ಮಹಿಳೆಯರು, ವೃದ್ಧರು ಯಾರು ರಾತ್ರಿ ವೇಳೆ ಏನೋ ದೂರುಗಳನ್ನು ಎಮರ್ಜೆನ್ಸಿ ತುರ್ತಾಗಿ ಒಂದು ದೂರುಗಳನ್ನು ಸಲ್ಲಿಸಬೇಕಂತ ಹೇಳಿದರೆ, ಇಂಥ ಪೊಲೀಸ್ ಸ್ಟೇಷನ್ ನಮ್ಮ ಹೆಬ್ರಿಯ ಪ್ರತಿಷ್ಠಿತ ಒಂದು ಹೆಬ್ರಿಯ ಬಸ್ ಸ್ಟ್ಯಾಂಡ್ ನಿಲ್ದಾಣ IB ಇರುವಂಥ ಜಾಗ ಅಥವಾ ಹಳೆಯ ಪೊಲೀಸ್ ಸ್ಟೇಷನದಲ್ಲಿ ಒಂದು ಕಟ್ಟಡಗಳನ್ನು ನಿರ್ಮಿಸಿದರೆ ಈ ಥರ ಸಮಸ್ಯೆಗಳು ಇರಲ್ಲ ಅಂತ ನನ್ನ ಅನಿಸಿಕೆ. ಅಲ್ಲಿ ಒಂದು ದಾರಿದೀಪ, ಅದು ಪೊಲೀಸ್ ಸ್ಟೇಷನ್ ನೋಡಿ. ಇದು ನಮ್ಮ ಇನ್ನೊಂದು ರಸ್ತೆ ಸಂಪರ್ಕ ಯಾವುದು ಅಂತ ಹೇಳಿದರೆ, ಉಡುಪಿಯಿಂದ ನಮ್ಮ ಬ್ರಹ್ಮವರ ಈ ಕಡೆ 3 ರಸ್ತೆ ಅಂತ ಹೆಬ್ರಿಯಿಂದ ಈ ಭಾಗದಲ್ಲಿ ಬರುವ ಒಂದೇ ಒಂದು ದಾರಿದೀಪಗಳು, ಒಂದು ರಸ್ತೆ ಒಂದು ದಾರಿದೀಪ ಇದ್ರೂ ಬೇಜಾರಿಲ್ಲ. ನೋಡಿ, ಅಲ್ಲಿಂದ ಇಲ್ಲಿಯ ತನಕ ಅಷ್ಟು ಕಂಬಗಳಿದೆ, ಅದರಲ್ಲಿ ಒಂದೇ ಒಂದು ದಾರಿದೀಪ ಇಲ್ಲ. ಇದು ಪೊಲೀಸ್ ಸ್ಟೇಷನ್ ನಮ್ಮ ಹೆಬ್ರಿ ಭಾಗದ 1.5 ಕಿಲೋಮೀಟರ್ದಲ್ಲಿ 2 ರಸ್ತೆಗಳು ಸಂಪರ್ಕ ಮಾಡುವ ಪ್ರಮುಖ ಮುಖ್ಯ ರಸ್ತೆ. ಆದರೆ ಈ ಅರಣ್ಯ ಪ್ರದೇಶದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಒಂದು ತುರ್ತಾಗಿ ತೆರೆದಿದ್ದರಿಂದ ಈ ಜನಪ್ರತಿನಿಧಿಗಳು, ಅಧಿಕಾರಿಗಳು ಒಂದು ಬೇಜವಾಬ್ದಾರಿ ಅಂತಲೇ ಹೇಳ್ಬೋದು. ಯಾಕಂದರೆ ಸಾರ್ವಜನಿಕರು ರಾತ್ರಿ ವೇಳೆ ಏನಾದರೂ ತುರ್ತಾಗಿ ದೂರುಗಳನ್ನು ಸಲ್ಲಿಸಬೇಕಂದ್ರೆ ಇಂಥ ಕಾಡು ಪ್ರದೇಶದಲ್ಲಿ ನಡಿಬೇಕು. ನೋಡಿ, ಯಾರು ರಾತ್ರಿ ವೇಳೆ ಇಂಥ ತುರ್ತಾಗಿ ದೂರುಗಳನ್ನು ಸಲ್ಲಿಸಬಹುದಾ ನಮ್ಮ ಹೆಬ್ರಿ ಪೊಲೀಸ್ ಠಾಣೆಯಲ್ಲಿ? ಒಂದು ಅರ್ಜೆಂಟಾಗಿ ನಾವು ಹೆಬ್ರಿ ಪೊಲೀಸ್ ಸ್ಟೇಷನ್ ಹುಡುಕಾಡೋದೇ ದೊಡ್ಡ ಸಮಸ್ಯೆ ಅಂತ ಹೇಳ್ತಾ ಇದ್ದೀನಿ. ದೂರದಲ್ಲಿ ಬರುವವರಿಗೆ ಸಂಜೆ 7:30-8 ಗಂಟೆ ಆಗಿದೆ. ನಾವು ಈಗ ಈ ಒಂದು ವರದಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಸಮಸ್ಯೆಗಳನ್ನು ಖುದ್ದಾಗಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಹಾಗೆ ನಮ್ಮ ಈ ಬರುವಂಥ ಎಲ್ಲ ಅಧಿಕಾರಿಗಳು ಯಾರೇ ಇರ್ಬೋದು, ಜನರ ಸಮಸ್ಯೆ ನೇರವಾಗಿ ಈ ವಿಡಿಯೋ ಮೂಲಕ ಅವರಿಗೆ ನಾನು ತೋರಿಸ್ತಾ ಇರ್ತೀನಿ. ಇಷ್ಟು ಬೃಹತ್ತಾದ ಕಟ್ಟಡವನ್ನು ನಿರ್ಮಿಸಿದ್ದಾರೆ ನಮ್ಮ ಹೆಬ್ರಿ. ಅದು ಎಲ್ಲಿ? ಕಾಡಿನ ಮಧ್ಯೆ. ಇಲ್ಲಿ ಅನಗತ್ಯ ಅಂತ ಮಾಡಿದ್ರಂತ ನನ್ನ ಅನಿಸಿಕೆ. ನೋಡಿ, ಇಲ್ಲಿ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡುವ ಮಹಿಳಾ ಸಿಬ್ಬಂದಿ ಇರ್ಬೋದು, ಪೊಲೀಸ್ ಇದೆ, ಸುರಕ್ಷಿತವಾಗಿ ಅಲ್ಲಿ ಏನೇ ಥರದ ಇಲ್ಲಿ ಕಾಡಿನ ಪ್ರದೇಶದಂಥ ಸೊಳ್ಳೆಗಳು, ವಿಷಜಂತುಗಳು ನಿರಂತರವಾಗಿ ಈ ಭಾಗದಲ್ಲಿ ಬರುವುದರಿಂದ ಪೊಲೀಸರಿಗೂ ಅವರ ಜೀವಕ್ಕೂ ಗ್ಯಾರಂಟಿಗಳಾಗಿ ಈ ಭಾಗದಲ್ಲಿ ಪೊಲೀಸರಿಗೂ ಒಂದು ನರಕ ಯಾತನೆ ಬರುವಂಥ ದೂರುಗಳು ಸಲ್ಲಿಸ್ಬೋದು. ನೋಡಿ, ಆ ಕಾಡದಾರಿಯಲ್ಲಿ ನೋಡಿ, ನಿಮ್ಮ ವಿಡಿಯೋ ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡಿ, ಯಾರು ನಡೆದುಕೊಂಡು ಬರಬೇಕಾದ್ರೆ ಒಂದೇ ಒಂದು ಲೈಟ್ ಇರಲಿ. ಅಲ್ಲಿ ನೋಡಿ, ಅಲ್ಲಿ ಬೈಕ್ ಬರ್ತಾ ಇದೆ. ಬೈಕಿನಿಂದ ಲೈಟ್ ನಾವು ಒಂದೇ ಟಾರ್ಚ್ ಹಿಡ್ಕೊಂಡು ಬರಬೇಕು ಹೆಬ್ರಿ ಸ್ಟೇಷನಿಗೆ ಬರಬೇಕಂದ್ರೆ. ನೋಡಿ, ಈ ಭಾಗ ಉಡುಪಿಯಿಂದ ಬರುವಂಥ ರಸ್ತೆ, ಆ ಜಾಗ ಅಲ್ಲಿ ಒಂದೇ ಒಂದು ದಾರಿದೀಪ ಇಲ್ಲ. ನಮ್ಮ ಉದ್ದೇಶ ಏನಂತ, ನಮ್ಮ ಹೋರಾಟಗಾರರ ಉದ್ದೇಶ ಏನಂತ ಹೇಳಿದ್ರೆ, ಒಂದು ಹೆಬ್ರಿಯ ಪೇಟೆಯಲ್ಲಿ ಸರ್ಕಾರಿ ಜಾಗಗಳಿದೆ, IB ಅಂತ ಇರುವಂಥ ಜಾಗದಲ್ಲಿ ಇರ್ಬೋದು, ಅಥವಾ ಹಳೆ ಸ್ಟೇಷನಲ್ಲಿ ಇರುವಂಥ ಅಲ್ಲೇ ಜಾಗದಲ್ಲಿ ಒಂದು ನಿರ್ಮಾಣ ಮಾಡಿ, ಇಲ್ಲಿ ನಮಗೆ ಅನಗತ್ಯವಾಗಿ ಈ ಸ್ಟೇಷನ್ ಯಾವುದೇ ಥರದ ಇಲ್ಲಿ ಸಾರ್ವಜನಿಕರಿಗಿರ್ಬೋದು, ಬರುವಂಥ ಸಿಬ್ಬಂದಿಗಳಿಗೂ ಬಹಳ ನರಕ ಯಾತನೆ ಅಂತ ಹೇಳ್ತಾ ಇದ್ದೀನಿ. ಈ ರಸ್ತೆಗೆ ನೋಡಿ, ಡಾಂಬರೀಕರಣ ಮಾಡೋ ಬಿಡ್ತಾ ಇಲ್ಲ. ಅರಣ್ಯ ಇಲಾಖೆಯವ್ರದ್ದು ಒಂದು ತಡೆ ಒಡ್ಡಿತಾರಂತೆ. ಆದರೆ ಅರಣ್ಯ ಇಲಾಖೆಯವ್ರು ಹೇಳ್ತಾರಂತೆ, ಈ ರಸ್ತೆಗೆ ಡಾಂಬರೀಕರಣ ಮಾಡಬೇಡಿ, ಇದು ಅರಣ್ಯ ಇಲಾಖೆ ಸಂಬಂಧಪಟ್ಟ. ನಾವು ಹೇಳ್ತಾಯಿದ್ದೀವಿ, ಈ ಕಟ್ಟಡವನ್ನು ಅರಣ್ಯ ಇಲಾಖೆಯವರೇ ಇದು ಮಾಡಲಿ, ಅವ್ರು ಏನೇ ಮಾಡಲಿ ನಮಗೆ ಬೇಜಾರಿಲ್ಲ. ಆದರೆ ಹೆಬ್ರಿ ಪೊಲೀಸ್ ಠಾಣೆಯನ್ನು ಸಿಟಿಗೆ ಹಸ್ತರಿಸಿ ಅಂತ ನಾವು ಈ ಮೂಲಕ ಬೇಡಿಕೊಳ್ಳುತ್ತೇವೆ.